ಹಲೋ, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಹನಾಜ್. ನಾವೆಲ್ಲ ಮನೆಯಲ್ಲಿ ಸಾಧಾರಣವಾಗಿ ಚಿಕನ್ ರೆಸಿಪಿ ಮಾಡ್ತಾ ಇರ್ತೀವಿ. ಆದರೆ ನಾನಿವತ್ತು ಸ್ವಲ್ಪ ಸ್ಪೆಷಲ್ ಆಗಿರೋ ಡೆಲ್ಲಿಯ ಫೇಮಸ್ ಮುಘಲೈ ಚಿಕನ್ ಮಾಡೋದನ್ನು ಹೇಳ್ಕೊಡ್ತೀನಿ. ನಿಮ್ಮ ಮನೇಲಿ ಜಾಸ್ತಿ ಹೋಟೆಲ್ಗೆ ಹೋಗಿ ತಿಂತಿದ್ದಾರೆ ಅನಿಸಿದ್ರೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಅವ್ರು ಹೋಟೆಲ್ಗೆ ಹೋಗೋದನ್ನೇ ಮರ್ತು ಬಿಡ್ತಾರೆ. ಮುಘಲೈ ಚಿಕನ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಅರ್ಧ ಬೌಲ್ ಎಣ್ಣೆ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಲೀಟರ್ ಮೊಸರು, 1 ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ನಿಂಬೆ ರಸ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ. ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, 1 ಹಿಡಿ ಬಾದಾಮಿ, 3-4 ಲವಂಗ, ಚಕ್ಕೆ, ಏಲಕ್ಕಿ, 4-5 ಬ್ಯಾಡಗಿ ಮೆಣಸಿನಕಾಯಿ, 1 ಹಿಡಿ ಗೋಡಂಬಿ, 2 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಸೂರಿ ಮೇಥಿ, 3 ಸೀಳ್ಕೊಂಡಿರೋ ಹಸಿ ಮೆಣಸಿನಕಾಯಿ, 4-5 ತುಂಡು ಉದ್ದಕ್ಕೆ ಸೀಳ್ಕೊಂಡಿರೋ ಶುಂಠಿ. ಚಿಕನ್ 1 kg, 3 ಈರುಳ್ಳಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, 1 ನಿಂಬೆಹಣ್ಣಿನ ರಸ, 2 ಸ್ಪೂನ್ ಮೊಸರು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಆಗೋಕ್ಕಿಟ್ಟು ಅದಕ್ಕೆ 2 ಸ್ಪೂನ್ ಧನಿಯಾ, ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, 3-4 ಲವಂಗ, ಚಕ್ಕೆ, ಏಲಕ್ಕಿ, 4-5 ಬ್ಯಾಡಗಿ ಮೆಣಸಿನಕಾಯಿ. ಇದು ಕಲರ್ ಬರಲಿ ಅಂತ ಹಾಕ್ತಾ ಇರೋದು. 1 ಹಿಡಿ ಗೋಡಂಬಿ, 1 ಹಿಡಿ ಬಾದಾಮಿ, ಅರ್ಧ ಸ್ಪೂನ್ ಉಪ್ಪು. ಉಪ್ಪು ಹಾಕ್ಕೊಳ್ಳೋದ್ರಿಂದ ಮಸಾಲೆ ಸುಟ್ಟು ಹೋಗೋದಿಲ್ಲ, ಒಂದೇ ಹದದಲ್ಲಿ ರೋಸ್ಟ್ ಆಗುತ್ತೆ. ಮಸಾಲೆನ ಸ್ಮೆಲ್ ಬರೋರಿಗೆ ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಬೌಲ್ನಲ್ಲಿ ಹಾಕಿ ತಣ್ಣಗಾಗೋಗ್ಬಿಡಿ. ಇದು ತಣ್ಣಗಾಗೋಷ್ಟರಲ್ಲಿ ಈರುಳ್ಳಿ ಫ್ರೈ ಮಾಡೋಕ್ಕೆ ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹಚ್ಕೊಳ್ಳೋಣ. ನೀವು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾ ಇದ್ರೆ ಒಂದು 6 ಈರುಳ್ಳಿ ತಗೊಳ್ಳಿ, ಇಲ್ಲ ಅಂದರೆ ದೊಡ್ಡದು 3 ಈರುಳ್ಳಿ ತೊಗೊಂಡ್ರೆ ಸಾಕು. ಹೆಚ್ಕೊಂಡಿರೋ ಈರುಳ್ಳಿನ ಕೈಯಿಂದ ಉದುರುದ್ರಾಗುವಂತೆ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಒಂದೇ ಸಮವಾಗಿ ಫ್ರೈ ಆಗುತ್ತೆ. ಆಮೇಲೆ ಒಂದು ಬಾಣಲಿನ ಬಿಸಿ ಆಗೋಕ್ಕೆ ಬಿಟ್ಟು ಅದಕ್ಕೆ 1 ಕಪ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಿ, ಒಂದೇ ಸಲ ಹಾಕಿದ್ರೆ ಎಣ್ಣೆ ಸಿಡಿಯುತ್ತೆ. ಈರುಳ್ಳಿನ ಒಂದು 7ರಿಂದ 8 ನಿಮಿಷದವರೆಗೆ ಫ್ರೈ ಮಾಡ್ಕೊಳ್ಳಿ. ಬಾಣಲಿ ರೌಂಡ್ ಶೇಪಲ್ಲಿರೋದ್ರಿಂದ ಸೈಡಲ್ಲಿರೋ ಈರುಳ್ಳಿ ಮೊದಲು ಫ್ರೈ ಆಗುತ್ತೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನೊಂದು ಪ್ಲೇಟಿಗೆ ತಣ್ಣಗಾಗೋಕ್ಕೆ ಹಾಕಿಟ್ಕೊಳ್ಳಿ. ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ 1-2 ಸ್ಪೂನ್ ಮೊಸರು ಹಾಕ್ಕೊಂಡು ಆಮೇಲೆ ಅದು ಪೇಸ್ಟ್ ಆಗೋವರೆಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು ಕಡಿಮೆ ಆಯಿತು ಅಂತ 1 ಸ್ಪೂನ್ ಮೊಸರು ಹಾಕ್ಕೊತಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಆಮೇಲೆ ಅದೇ ಪೇಸ್ಟ್ನ ಉಳಿದಿರೋ ಮೊಸರು ಜೊತೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಯಾವ ಥರ ಕ್ರಿಸ್ಪಿ ಆಗಿರುತ್ತೆ ಅಂತ ನೋಡಿ. ನಾವೇನೇ ಬಿಸಿ ಮಾಡಿಕೊಂಡ್ರು ಅದನ್ನ ತಕ್ಷಣ ಮಿಕ್ಸಿಗೆ ಹಾಕಬಾರ್ದು. ಅದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಹಾಕ್ಕೊಳ್ಬೇಕು. ಫ್ರೈ ಆಗಿರೋ ಈರುಳ್ಳಿನ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನಮಗೆ ಮುಘಲೈ ಚಿಕನ್ ಮಾಡೋಕ್ಕೆ ಇಷ್ಟು ಎಣ್ಣೆ ಬೇಡ. ಹಾಗಾಗಿ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಎಣ್ಣೆಲೇ ಅರ್ಧ ಕಪ್ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ನಾನು ಮಾಡ್ತಿರೋ ರೆಸಿಪಿ ವಿಶೇಷತೆ ಏನು ಅಂದರೆ, ಇದಕ್ಕೆ ಗ್ಯಾಸ್ ಅಥವಾ ಒಲೆ ಮೇಲೆ ಇಡೋಕ್ಕೂ ಮುಂಚೆನೇ ಎಲ್ಲದನ್ನು ಸೇರಿಸ್ಕೋಬೇಕು. ಮೊದಲಿಗೆ ಒಂದು ಮಡಿಕೆ ಅಥವಾ ಒಂದು ಪಾತ್ರೆಗೆ ಅರ್ಧ ಬೌಲ್ನಷ್ಟು ಎಣ್ಣೆ,
1 ಸ್ಪೂನ್ ತುಪ್ಪ, ಮಸಾಲೆ ಪೇಸ್ಟ್, ಮ್ಯಾರಿನೇಟೆಡ್ ಚಿಕನ್ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಪೇಸ್ಟ್ ಈಗ ಆ್ಯಡ್ ಮಾಡಲ್ಲ, ಅದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ಳೋದು. ಈಗ ಚಿಕನನ್ನು ಲೋ ಫ್ಲೇಮ್ನಲ್ಲಿ ಬೇಯೋಕೆ ಬಿಡಿ. ಮೊದಲು 2 ನಿಮಿಷ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಆಮೇಲೆ ಅದನ್ನು ಮುಚ್ಚಿ 10 ನಿಮಿಷ ಬೇಯೋಕೆ ಬಿಡಿ. ಈಗ 10 ನಿಮಿಷ ಆಗಿದೆ. ಈಗ ಮುಚ್ಚಳನ ತೆಗೆದು ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ 5 ನಿಮಿಷ ಬೇಯೋಕೆ ಬಿಡಿ. ನಾವು ಈ ರೆಸಿಪಿನ ನೀರು ಸೇರಿಸದೆ ಬೇಯಿಸೋದ್ರಿಂದ ಕಡಿಮೆ ಉರಿಲೇ ಬೇಯಬೇಕು. ಹೆಚ್ಚು ಉರಿಯಾದರೆ ತಳ ಹಿಡಿದು ಮಸಾಲೆ ಹೊಗೆ ವಾಸನೆ ಬರುತ್ತೆ. 5 ನಿಮಿಷ ಬಿಟ್ಟು ಈಗ ಮತ್ತೆ ತಿರುಗಿಸ್ಕೊಳ್ಳಿ. ಈಗ ಚಿಕನ್ ಮಸಾಲೆಯಲ್ಲಿ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಈಗ ಮತ್ತೊಂದು ಸಲ ತಿರುಗಿಸಿ 5 ನಿಮಿಷ ಬೇಯೋಕೆ ಬಿಡಿ. ಈಗ ಟೋಟಲ್ 20 ನಿಮಿಷ ಆಗಿದೆ. ಚಿಕನ್ ಬೇಯೋಕೆ ಇಷ್ಟು ಟೈಮ್ ಸಾಕು. ಇದಕ್ಕೀಗ ಈರುಳ್ಳಿ ಪೇಸ್ಟ್ನ ಹಾಕಿ ಚಿಕನ್ ಮಸಾಲೆ ಜೊತೆ ಚೆನ್ನಾಗಿ ಬೆಂದ ಮೇಲೆ ಈರುಳ್ಳಿ ಪೇಸ್ಟ್ ಹಾಕಿದರೆ ಅದ್ರ ಫ್ಲೇವರ್ ಬರೋದು ಮತ್ತು ಗ್ರೇವಿ ಕೂಡ ತಿಕ್ಕಾಗೋದು. ಆಮೇಲೆ ಇದಕ್ಕೆ 4-5 ಎಳೆ ಕಟ್ ಮಾಡ್ಕೊಂಡಿರೋ ಶುಂಠಿ, 3 ಹಸಿ ಮೆಣಸಿನಕಾಯಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕಸೂರಿ ಮೇಥಿ ಹಾಕ್ಕೊಂಡು ಎರಡು ನಿಮಿಷ ಬೇಯೋಕೆ ಬಿಡಿ. 2 ನಿಮಿಷ ಆದಮೇಲೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಿಮ್ಮ ಟೇಸ್ಟಿಯಾದ ಮುಗಲೈ ಚಿಕನ್ ರೆಡಿ. ಇದನ್ನು ಸ್ಟವ್ವಿಂದ ತೆಗೆದು 5 ನಿಮಿಷ ಹಾಗೇ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಆಮೇಲೆ ತಿನ್ನಿ. ಘೀ ರೈಸ್, ಪರೋಟ, ಚಪಾತಿ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಇದನ್ನು ರೈಸ್ ಜೊತೆಗೂ ತಿನ್ಬೋದು. ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆಲ್ಲ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಚಿಕನ್ ಇಷ್ಟಪಡುವ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ಫ್ಯೂಚರ್ಲಿ ಬೇರೆ ರೆಸಿಪಿ ನೋಡೋಕ್ಕೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.